Good evening, students. ಇದು ಲಾಸ್ಟ್ ಚಾಪ್ಟರ್ ದಟ್ ಈಸ್ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಅನ್ನೋವಂಥದ್ದು. ಇದ್ರ ಬಗ್ಗೆ ಇನ್ನೂ ಇನ್ ಡೆಪ್ತಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ನಾಳೆ ತೊಗೊಳೋವಂಥ ಕ್ಲಾಸ್ 2 ಅವರ್ಸ್ ಕ್ಲಾಸಲ್ಲಿ ನಾನು ನೋಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಿನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು, ಅದು ಏನಕ್ಕೆ ಬರ್ತಾ ಇದೆ, ಅದು ಸೆಕ್ಟರ್ಸ್ ನಾವು ಏನು ನೋಡ್ತಾ ಇದ್ದೀವಿ. ಸೊ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಬಂದಾಗ ಇಟ್ ಈಸ್ ಇನ್ಹೆರಿಟೆಡ್ಲಿ ಸ್ಟ್ರಾಂಗ್, ಫಂಕ್ಷನಲ್ ಡಿಸರ್ವ್ಸ್ ಆ್ಯಂಡ್ ಡಿಸ್ಪ್ಲೇಸ್ ಅ ಎಫಿಷಿಯನ್ಸಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ is critical to our national objectives of creating a market drive productive and a competitive economy ಅಂತ ಕರಿತಾ ಹೋಗ್ತೀವಿ. ಸೊ ಫಿನಾನ್ಷಿಯಲ್ ಸೆಕ್ಟರ್ ಆರ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಬಂದಾಗ ಇಂಡಿಯಾದಲ್ಲಿ ನಾವು ಫಿನಾನ್ಸ್ಗಳನ್ನ ಎಲ್ಲೆಲ್ಲಿಂದ ತೆಗಿತಾ ಹೋಗ್ತೀವಿ, ಯಾವ್ಯಾವ ಒಂದು ಸೆಕ್ಟರ್ಸಿಂದ ನಮ್ಮ ಫಿನಾನ್ಸ್ಗಳನ್ನು ತೆಗಿತಾ ಹೋಗ್ತೀವಿ, ಅದನ್ನು ನಾವು ಫಿನಾನ್ಷಿಯಲ್ ಸೆಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಫಿನಾನ್ಷಿಯಲ್ ಸಿಸ್ಟಮ್ ಆಫ್ ಇಂಡಿಯಾ ಕಂಪ್ರಮೈಸಸ್ ಆಲ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತಾ ಹೋಗುತ್ತೆ. ಲೈಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಬ್ಯಾಂಕು, ಕ್ರೆಡಿಟ್ ಬ್ಯಾಂಕ್ಸು, ಅದೆಲ್ಲದು ಕೂಡ ಬರ್ತಾ ಹೋಗುತ್ತೆ. ದೆನ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಬಂದಾಗ ಸ್ಮಾಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್ ಇದೆಲ್ಲ ಬರ್ತಾ ಹೋಗುತ್ತೆ. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿರೋ ಹಾಗೆ ಮಾನಿಟರಿ ಪಾಲಿಸೀಸಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬರ್ತಾ ಹೋಗುತ್ತೆ, ಅದರಲ್ಲಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ದ ಸರ್ವಿಸಸ್. ಸೊ ಇದೆಲ್ಲದೂ ಕೂಡ ನಾವು ಇನ್ ಡೆಪ್ತಾಗಿ ನೋಡ್ತಾ ಹೋಗ್ತೀವಿ. ದೆನ್ ಇಂಡಿಯನ್ ಫಿನಾನ್ಷಿಯಲ್ ಸೆಕ್ಟರಲ್ಲಿ 2 ಮೇಜರ್ ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ. ಒಂದು ಆರ್ಗನೈಸ್ ಸೆಕ್ಟರು, ಇನ್ನೊಂದು ಬಂದ್ಬಿಟ್ಟು ಆರ್ಗನೈಸ್ ಸೆಕ್ಟರು, ಇನ್ನೊಂದು ಬಂದ್ಬಿಟ್ಟು ಟ್ರೆಡಿಷನಲ್ ಸೆಕ್ಟರು, ಓಲ್ಡ್ ಸೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಇನ್ಫಾರ್ಮಲ್ ಕ್ರೆಡಿಟ್ ಮಾರ್ಕೆಟ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಹಳೆ ಕಾಲದಲ್ಲಿ ಎಲ್ಲ ಇರ್ತಿತ್ತಲ್ಲ, ಅಂದರೆ ಲೈಕ್ ಇವಾಗ ಕೂಡ ನಮಗೆ ಬಡ್ಡಿಗೆ ದುಡ್ಡು ಸಿಗ್ತಾ ಹೋಗುತ್ತೆ ಮಾರ್ಕೆಟ್ಸಲ್ಲಿ. ಸೊ ಅಂದರೆ ಆ ಥರ ಇರೋವಂಥದ್ದನ್ನು ನಾವು ಟ್ರೆಡಿಷನಲ್ ಮಾರ್ಕೆಟ್ ಅಂತ ಕರಿತಾ ಹೋಗ್ತೀವಿ. ದೆನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಇದರೊಳಗಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಾ ಹೋಗುತ್ತೆ. ದೆನ್ ಇದರೊಳಗಡೆ ನಂಬರ್ ಆಫ್ ಆಕ್ಟಿವಿಟೀಸ್ ಮೇ ಬಿ ಐದರ್ ಸ್ಪೆಷಲೈಸ್ಡ್ ಆರ್ ಮೇ ಓವರ್ಲ್ಯಾಪ್ ಆರ್ ಫ್ಯೂಚರ್ ಕನ್ಸಿಡರ್ ಆಸ್ ಎ ಬ್ಯಾಂಕಿಂಗ್ ಆ್ಯಂಡ್ ನಾನ್ ಬ್ಯಾಂಕಿಂಗ್ ಎಂಟಿಟೀಸ್. ಸೊ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಎಂಟಿಟೀಸ್ ಎರಡೂ ಕೂಡ ಇರ್ತಾ ಹೋಗುತ್ತೆ. ಬ್ಯಾಂಕಿಂಗ್ ಅಂತ ಬಂದಾಗ ಆಲ್ ರೆಗ್ಯುಲೇಟರಿ ಫಾರ್ಮ್ಸ್ಗಳು RBI ಅಂಡರಲ್ಲಿ ನಾವು ಮಾಡ್ಕೊಂಡು ಹೋಗುವಂಥದ್ದನ್ನು ಬ್ಯಾಂಕಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ದೆನ್ ನಾನ್ ಬ್ಯಾಂಕಿಂಗ್ ಅಂತ ಬಂದಾಗ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸಾಲ ಕೊಡ್ತಾ ಇರ್ತಾರೆ, ಬಡ್ಡಿಗಷ್ಟೇ ಸಾಲ ಕೊಡ್ತಿರ್ತಾರೆ, ಬಂಗಾರದ ಬಡ್ಡಿ ಸಾಲ ಕೊಡ್ತಾ ಇರ್ತಾರೆ, ಈ ರೀತಿ ಇರುವಂಥದ್ದನ್ನು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಎಂಟಿಟೀಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಬರೋವಂಥದ್ದು ಇದರಲ್ಲಿ ನಾವು ನೋಡೋದಾದರೆ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಅನ್ನೋವಂಥದ್ದು ಯಾಕಿದೆ ಅಂತ ನೋಡೋದಾದರೆ, ಏನೇನು ಬ್ಯಾಂಕಿಂಗ್ ಅಂದರೆ ಹಳೆ ಕಾಲದ ಬ್ಯಾಂಕಿಂಗಲ್ಲಿ ಏನೇನು ಪ್ರಾಬ್ಲಮ್ ಇತ್ತು, ಏನೇನು ಡಿಫಿಷಿಯನ್ಸಿ ಇತ್ತು, ಅದನ್ನು ಓವರ್ಕಮ್ ಮಾಡೋದಕ್ಕೆ, ಆ ಪ್ರಾಬ್ಲಮ್ಸಿಂದ ಹೊರಗೆ ಬರೋದಕ್ಕೆ ನಮಗೆ ಈ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಅನ್ನೋವಂಥದ್ದು ಕಂಡುಹಿಡಿದಿದ್ದೀವಿ. ಸೊ ಟು ರಿಮೂವ್ ದ ಡಿಫಿಷಿಯನ್ಸಿ ಆಫ್ ದ ಬ್ಯಾಂಕಿಂಗ್ ಸೆಕ್ಟರ್ಸ್ ಇನ್ ಇಂಡಿಯಾ, ಫಿನಾನ್ಷಿಯಲ್ ರಿಫಾರ್ಮ್ಸ್ ವರ್ introduced in the bank. So the Bank of India lack autonomy ಅಂತಂದರೆ ಲೈಕ್ ಅವರೇ ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಲ್ಯಾಕ್ ಇದ್ದಾರೆ, ಅಂದರೆ ಲೈಕ್ ಹಿಂದುಳಿದಿದ್ದಾರೆ. ಸೊ ಎಲ್ಲ ರೀತಿ ಅಂದರೆ ಲೈಕ್ ಇವಾಗ ನೋಡ್ತಾ ಹೋಗ್ಬೋದು, ತುಂಬ ಚೆನ್ನಾಗಿ ಪ್ರಾಫಿಟ್ ಆಗ್ತಿರೋವಂಥ ಬಿಸ್ನೆಸ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ಸ್ಯಾಲ್ರೀಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಕಮ್ಮಿ ಪ್ರಾಫಿಟ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಕಮ್ಮಿ ಕೊಡ್ತಾ ಹೋಗ್ತಾರೆ. ಬಟ್ ಬ್ಯಾಂಕಿಂಗ್ಸಲ್ಲಿ ಹಂಗೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ರಿಫ್ಲೆಕ್ಟ್ ಟು ದ ಫ್ಯಾಕ್ಟ್ ಆಫ್ ದ ವೇಜಸ್ ಅಕ್ರಾಸ್ ಆಲ್ ದ ಬ್ಯಾಂಕ್ ಎಂಪ್ಲಾಯೀಸ್ ಇನ್ ದ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ದ ಹೆಲ್ತ್ ಆಫ್ ದ ಬ್ಯಾಂಕ್ ಈಸ್ ಕನ್ಸರ್ನ್. ಯಾವುದೇ ಬ್ಯಾಂಕಿಗೆ ಯಾವುದೇ ಹೆಲ್ತ್ ಇದ್ದರೂ ಕೂಡ ಅಂದರೆ ಲೈಕ್ ಬ್ಯಾಂಕಿನ ಹೆಲ್ತ್ ಯಾವುದೇ ಪೊಸಿಷನಲ್ಲಿ ಇದ್ದರೂ ಕೂಡ ಅದರ ವೇಜಸ್ ಮಾತ್ರ ನಾವೆಲ್ಲ ಬ್ಯಾಂಕಿಂದು ಸಮೇತ ಸಿಮಿಲರ್ ಆಗಿ ಕೊಡ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ದೆನ್ ನೆಕ್ಸ್ಟು ಆಬ್ಜೆಕ್ಟಿವ್ಸ್ ನೋಡ್ತಾ ಹೋಗೋಣ. ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ದೀಸ್ ರಿಫಾರ್ಮ್ಸ್ ಆರ್, ಈ ರಿಫಾರ್ಮ್ಸ್ ಅಂದರೆ ಲೈಕ್ ಈ ಒಂದು ಚೇಂಜಸ್ಗಳನ್ನು, ಇಲ್ಲಿ ಒಂದು ಡಿಫಿಷಿಯನ್ಸಿಗಳನ್ನು ಓವರ್ಕಮ್ ಮಾಡೋದಕ್ಕೆ ಬಂದಿದ್ದ ರಿಫಾರ್ಮ್ಸಲ್ಲಿ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತ ನೋಡಿದ್ರೆ, ಫಸ್ಟ್ ಒನ್ to create a financial sector which is productive, efficient and profitable. ಸೊ ಫಿನಾನ್ಷಿಯಲ್ ಸೆಕ್ಟರ್ ಇಂಡಸ್ಟ್ರಿ ಒಳಗಡೆ ತುಂಬಾ ಪ್ರೊಡಕ್ಟಿವ್ ಆಗಿ, ಅಂದರೆ ಲೈಕ್ ಜಾಸ್ತಿ ಪ್ರಾಫಿಟ್ ಬರೋ ಹಾಗೆ, ಪ್ರಾಫಿಟಬಲ್ ಮಾಡ್ಕೊತ, ಎಫಿಷಿಯೆಂಟ್ ಅಂದರೆ ಮಾಡೋವಂಥ ವರ್ಕು ವಿತಿನ್ ಅ ಟೈಮ್ ವರ್ಕ್ ಒಳಗಡೆ ತುಂಬ ಚೆನ್ನಾಗಿ ಎಫಿಷಿಯೆಂಟಾಗಿ ಮಾಡೋವಂಥದ್ದನ್ನ ಮಾಡ್ತಾ ಹೋಗಬೇಕು. ಅಂದರೆ ಲೈಕ್ ತುಂಬ ಡಿಲೇ ಮಾಡ್ಕೊತ ವರ್ಕ್ಗಳನ್ನು ಮಾಡಬಾರ್ದು. ಸೊ ಅದು ಒಂದು ಮೇನ್ ಆಬ್ಜೆಕ್ಟಿವ್ ಫಿನಾನ್ಷಿಯಲ್ ಸೆಕ್ಟರಿನ ಇಂಡಸ್ಟ್ರಿಗೆ, ವಿಚ್ ಈಸ್ ಪ್ರೊಡಕ್ಟಿವ್, ಎಫಿಷಿಯೆಂಟ್ ಆ್ಯಂಡ್ ಪ್ರಾಫಿಟಬಲ್. ಆ್ಯಂಡ್ ಆಲ್ಸೋ ಇನ್ನೊಂದು ಸೆಕೆಂಡ್ ರೆಕಮೆಂಡೇಷನ್ ಆಫ್ ಆಬ್ಜೆಕ್ಟಿವ್ ಏನಪ್ಪ ಅಂತ ನೋಡೋದಾದರೆ, ಆಲ್ಸೋ ಟು ಹೆಲ್ಪ್ ಇನ್ ಅ ಫಿನಾನ್ಷಿಯಲ್ ರಿಫಾರ್ಮ್ಸ್ ದಟ್ ಎಕ್ಸಿಸ್ಟೆಡ್ ಇನ್ ಅ ಫಿನಾನ್ಷಿಯಲ್ ರಿಪ್ರೈಸಸ್ ಅರ್ಲಿಯರ್. ಸೊ ಫಿನಾನ್ಷಿಯಲ್ ಮುಂಚೆ ಏನಿತ್ತಲ್ಲ, ಆ ಫಿನಾನ್ಷಿಯಲ್ ರಿಫಾರ್ಮ್ಸಲ್ಲಿ ಏನಾದರೂ ಚೇಂಜಸ್ಗಳಿತ್ತು, ಆಲ್ರೆಡಿ ಇರೋವಂಥ ಎಕ್ಸಿಸ್ಟಿಂಗ್ ಫಿನಾನ್ಷಿಯಲ್ ಕಂಡೀಷನ್ಸ್ಗಳಿಂದ ಏನಾದರೂ ತುಂಬಾ ಕಠಿಣವಾದದ್ದನ್ನು ತೆಗೆದುಬಿಟ್ಟು ಈಸಿ ಇರೋವಂಥ ಫಾರ್ಮ್ಗಳನ್ನು
ಹಾಕುವಂಥದ್ದು. ಟು ಪ್ರೊವೈಡ್ ಎ ಫಂಕ್ಷನಲ್ ಆ್ಯಂಡ್ ಆಪರೇಷನಲ್ ಆಟೋನಮಿ ಟು ದ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ಸೊ ಒಂದು ಬ್ಯಾಂಕು, ಆ ಬ್ಯಾಂಕಿನ ಒಂದು ಲೈಕ್ ಫಿನಾನ್ಷಿಯಲ್ ಮತ್ತು ಆಪರೇಷನಲ್ ಆಟೋನಮಿ ಅಂದರೆ ಫಿನಾನ್ಷಿಯಲಿ ಯಾವ ರೀತಿ ಮಾಡ್ತಾ ಹೋಗಬೇಕು, ಆಪರೇಷನಲಿ ಯಾವ ರೀತಿ ಮಾಡ್ತಾ ಹೋಗಬೇಕು ಅನ್ನೋ ಒಂದು ಲೈಕ್ ಏನಂತೀವಿ ಒಂದು ಫ್ರೀಡಮ್ನ ಕೊಡ್ತಾ ಹೋಗಬೇಕು. ತುಂಬ ಕಡೆ ಎಲ್ಲದನ್ನು ಕೂಡ ನಾವೇ ಇಟ್ಕೋತಾ ಹೋಗಬಾರ್ದು. ಒಂದು ಫ್ರೀಡಮ್ ಜೊತೆಗೆ ವಿ ಶುಡ್ ಪುಟ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲದೂ ಇರ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಲೇಜಿಗೆ ಬರ್ತೀರಾ ಅಂದರೆ ಯು ಹ್ಯಾವ್ ಅ ಫ್ರೀಡಮ್ ಅಲ್ಲ, ಆ ಫ್ರೀಡಮ್ ಜೊತೆಗೆ ಯು ಹ್ಯಾವ್ ಅ ರಿಸ್ಟ್ರಿಕ್ಷನ್ಸ್ ರಿಗಾರ್ಡಿಂಗ್ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋವಂಥ ರಿಸ್ಟ್ರಿಕ್ಷನ್ಸ್ ಕೂಡ ನಿಮಗೆ ಇರ್ತಾ ಹೋಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ಕೋತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಎನೇಬಲಿಂಗ್ ದ ಪ್ರೈಸ್ ಡಿಸ್ಕವರಿ ಇನ್ ಅ ಪರ್ಟಿಕ್ಯುಲರ್ ಆ್ಯಂಡ್ ಮಾರ್ಕೆಟ್ ಡಿಟರ್ಮಿನೇಷನ್ಸ್ ಆಫ್ ಇಂಟ್ರೆಸ್ಟ್ ರೇಟ್ಸ್. ದಸ್ ಇಟ್ ಹೆಲ್ಪ್ಸ್ in the allocation of resource efficiently. So it helps in enabling the price discovery in a particular and market in determination ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಒಂದು ಪ್ರೈಸ್ ಡಿಸ್ಕವರಿ, ಇವಾಗ ಒಂದು ಫಿನಾನ್ಸ್ನ ಯಾವ ರೀತಿ ಜಾಸ್ತಿ ಫಿನಾನ್ಸ್ ಫ್ಲೋ ಆಗ್ತಿದೆ ಅಂತಂದರೆ ಕನ್ಸ್ಯೂಮರ್ಸ್ ಕೈಯಲ್ಲಿ ಜಾಸ್ತಿ ಮನಿ ಓಡಾಡ್ತಾ ಹೋಗುತ್ತಲ್ವಾ. ಸೊ ಅವಾಗ ಪ್ರೈಸ್ ಡಿಸ್ಕವರಿ ಆಗ್ತಾ ಹೋಗುತ್ತೆ. ಅಲ್ಲಿ ಮಾರ್ಕೆಟಿನ ಡಿಟರ್ಮಿನೇಷನ್ ಹೇಗಿರುತ್ತೋ ಅದರ ಬೇಸಿಸ್ ಮೇಲೆ ನಮ್ಮ ಇಂಟ್ರೆಸ್ಟ್ ರೇಟ್ಸ್ಗಳನ್ನು ನಿಲ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. The next recommendation ಬಂದ್ಬಿಟ್ಟು it prepares the financial system such that there is no effect on the increased international competition in the banking industry. ಸೊ ಇದೇನು ಮಾಡ್ತಾ ಹೋಗುತ್ತೆ ಅಂದರೆ ಫಿನಾನ್ಷಿಯಲ್ ಸಿಸ್ಟಮ್ಗಳನ್ನು ಪ್ರಿಪೇರ್ ಮಾಡ್ತಾ ಹೋಗುತ್ತೆ. ಹೇಗೆ ಯಾವುದೇ ರೀತಿಯ ಎಫೆಕ್ಟ್ ಆಗ್ದಲೇ ಇರೋ ಹಾಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇನ್ ದ ಬ್ಯಾಂಕಿಂಗ್ ಇಂಡಸ್ಟ್ರಿ. ಸೊ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗಳನ್ನು ಯಾವುದೇ ರೀತಿ ಎಫೆಕ್ಟ್ ಆಗ್ದಲೇ ಇರೋ ಹಾಗೆ ಇದು ನಡೆಸ್ಕೊಡ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬರೋವಂಥದ್ದು ಇಟ್ ಓಪನ್ಸ್ ಅಪ್ ದ ಎಕ್ಸ್ಟರ್ನಲ್ ಸೆಕ್ಟರ್ ಆಫ್ ದ collaborative way ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ ಓಪನ್ಸ್ ಅಪ್ ದ ಎಕ್ಸ್ಟರ್ನಲ್ ಸೆಕ್ಟರ್ ಆಫ್ ದ ಕ್ಯಾಲಿಬ್ರೇಟೆಡ್ ವೇ. ಸೊ ಕ್ಯಾಲಿಬ್ರೇಟೆಡ್ ವೇ ಅಂತ ಬಂದಾಗ ನಮ್ಮಂಥ ಬಿಸ್ನೆಸ್ ಅಂದರೆ ಏನು ಒಂದು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ನಾವೇನಿದೆ ಅಲ್ವಾ, ನಮ್ಮ ಒಂದು ಬ್ಯಾಂಕಿಂಗ್ ಸೆಕ್ಟರನ್ನು ಎಕ್ಸ್ಟರ್ನಲ್ ಸೆಕ್ಟರ್ಸ್ ಆಗಿ ನಾವು ನೋಡ್ಕೋತಾ ಅದರೊಳಗಡೆ ನಾವು ಕ್ಯಾಲಾಬರೇಟ್ ಆಗಿ ವೇ ಅಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟು to ensure these financial reforms, Narasimha Committee was formed with prepared 2 reports in 1991 and 1998 ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರೊಳಗಡೆ ಈ ಒಂದು ರೆಕಮೆಂಡೇಷನ್ನ ರೆಕಮೆಂಡೇಷನ್ ಅನ್ನೋದಕ್ಕಿಂತ ಈ ಒಂದು ಸೆಕ್ಟರ್ಸಿನ ಆಬ್ಜೆಕ್ಟಿವ್ಸನ್ನು ನೋಡ್ಕೊಂಬಿಟ್ಟು ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ನರಸಿಂಹ ಅನ್ನೋ ಒಂದು ಕಮಿಟಿನ ಫಾರ್ಮ್ ಮಾಡ್ತಾ ಹೋಗ್ತಾರೆ. ಇವಾಗ ಏನಾದರೂ ಕಾಲೇಜಲ್ಲಿ ನಿಮಗೆ ಏನಾದರೂ ಒಂದು ಫಂಕ್ಷನ್ ಮಾಡಬೇಕಂದ್ರೆ ನಿಮ್ಮದೇ ಆದ ಕಮಿಟಿಗಳನ್ನು ಫಾರ್ಮ್ ಮಾಡ್ತೀವಲ್ವಾ, ಅದೇ ರೀತಿ ಅಲ್ಲಿ ಆ ಒಂದು ರಿಫಾರ್ಮ್ಸ್, ಆ ಒಂದು ಪ್ರಾಬ್ಲಮ್ ಆಗಿರೋದಕ್ಕೆ ಒಂದು ಕಮಿಟಿನ ಫಾರ್ಮ್ ಮಾಡ್ತಾ ಹೋದರು. ಅದರ ನೇಮ್ ಏನಪ್ಪ ಅಂತಂದರೆ ನರಸಿಂಹ ಕಮಿಟಿ ಅಂತ ಹೇಳ್ಬಿಟ್ಟು. ಅವರು ಫಾರ್ಮ್ ಮಾಡಿದಾಗ ಅವರು 2 ರೀತಿಯ ಒಂದು ಸ್ಟಡೀಸ್ಗಳನ್ನು, ರಿಪೋರ್ಟ್ಸ್ಗಳನ್ನು ಕೊಡ್ತಾ ಹೋದರು. ಒಂದು 1991 ಇನ್ನೊಂದು 1998. ಇಟ್ ವಾಸ್ ಅ ಸೆಟಪ್ ಆಫ್ ಅ ಸ್ಟಡಿ ಆಫ್ ಎ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ದ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. ಸೊ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋವಂಥದ್ದನ್ನ ಇನ್ಫಾರ್ಮೇಷನ್ಸ್ಗಳನ್ನು ರೆಡಿ ಮಾಡಿ ಅದನ್ನು ಒಂದು ಸ್ಟಡಿ ಮಾಡಿ ರಿಪೋರ್ಟ್ಗಳನ್ನು ಕೊಡ್ತಾ ಹೋದರು. ದೆನ್ ನೆಕ್ಸ್ಟು ರೆಕಮೆಂಡೇಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಟೇಕನ್ ಸಮ್ಮರಿ. ಸೊ ಈ ನರಸಿಂಹ ಕಮಿಟಿಯ ಒಂದು ರೆಕಮೆಂಡೇಷನ್ಸ್ ಏನಿದೆ, ಅದರ ಆ್ಯಕ್ಷನ್ಸ್ಗಳು ಏನಿದ್ದಾವೆ ಅಂತ ನೋಡ್ತಾ ಹೋಗೋದಾದರೆ, ಟು ಸಸ್ಟೈನ್ ಇಂಡಿಯನ್ ಹೈ ಗ್ರೋತ್ ರೇಟ್ and the spread its benefits more evenly, the financial sector has a crucial role to play in mobilizing resources and challenging them to productive users. ಸೊ ನಮ್ಮ ಇಂಡಿಯಾ ಬೆಳಿಬೇಕು ಅಂತಂದರೆ ವಿ ನೀಡ್ ಅ ಫಿನಾನ್ಸ್ ಅಲ್ವಾ. ಸೊ ಫಿನಾನ್ಸ್ ಜೊತೆಗೆ ಅಂದರೆ ಲೈಕ್ ಇವಾಗ ನಮಗೆ ಏನೇ ಇರಲಿ ಏನೇ ಬಿಡಲಿ ದುಡ್ಡು ಇರಬೇಕಲ್ವಾ. ಸೊ ದುಡ್ಡಿನ ಜೊತೆಗೆ ಜೀವನ ಮಾಡ್ಕೋತಾ ಹೋಗ್ತೀವಿ. ಸೊ ಸಂಭವ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ದುಡ್ಡೇ ಜೀವನ ಅಂತ ಅನ್ಸ್ಬಿಡುತ್ತೆ. ಬಟ್ ವಿ ಹ್ಯಾವ್ ಸಮ್ ಎಥಿಕ್ಸ್, ವ್ಯಾಲ್ಯೂಸ್ ಎಲ್ಲ ಇರುತ್ತೆ. ಬಟ್ ಈಗ ಫಿನಾನ್ಸ್ ಅಂತ ಬಂದಾಗ ಇದರೊಳಗಡೆ ನಮ್ಮ ಇಂಡಿಯಾದ ಗ್ರೋತ್ ಆಗಬೇಕು ಅಂತಂದರೆ, ಅದು ಸ್ಪ್ರೆಡ್ ಆಗಬೇಕು, ಗ್ರೋತು ಬೆನಿಫಿಷಿಯಲ್ ಆಗಬೇಕು ಅಂತಂದರೆ ನಮಗೆ ಫಿನಾನ್ಷಿಯಲ್ ಸೆಕ್ಟರಿನ ಕ್ರೂಷಿಯಲ್ ರೋಲು ಪ್ಲೇ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೊಬಲೈಸಿಂಗ್ ಆಫ್ ರಿಸೋರ್ಸಸ್ ಅಂದರೆ ರಿಸೋರ್ಸಸ್ನ ಒಂದೇ ಕಡೆ ಕೂಡಿಸೋವಂಥದ್ದು, ಆ ರಿಸೋರ್ಸಸ್ಗಳನ್ನು ಚಾಲೆಂಜಸ್ ಆಗಿ ತೊಗೊಳೋ ಅಂಥದ್ದು, ಸೊ ಎಲ್ಲದೂ ಕೂಡ ನಮಗೇನಾಗ್ತಾ ಹೋಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ರಿಪೋರ್ಟ್ ಟೇಕ್ಸ್ ಅ ಸ್ಟೇಕ್ ಆಫ್
These and the other components of the financial system identifies the areas of improvement, outlines the long-term objectives for the financial sector, development and reforms, and provides a policy recommendation to achieve the long-term objectives. ಸೊ ಇದೇನು ಮಾಡ್ತಾ ಹೋಗುತ್ತೆ ಅಂತ ನೋಡೋದಾದ್ರೆ ಈ ರಿಪೋರ್ಟಲ್ಲಿ ಹೇಳುವಂಥದ್ದು ಈ ಸ್ಟಾಕ್ ಬಗ್ಗೆ, ಲೈಕ್ ಅದರ್ ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳ ಬಗ್ಗೆ, ಸಿಸ್ಟಮ್ಸ್ ಬಗ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಿದೆ ಆ ಪ್ರಾಬ್ಲಮ್ಸ್ಗಳನ್ನ ಔಟ್ಲೈನ್ ಮಾಡಿ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾ ಹೋಗ್ಬೋದು ಅದನ್ನು ಕೊಡ್ತಾ ಹೋಗಿದ್ದಾರೆ. ಮತ್ತು ಇದು ಯಾವತ್ತೂ ಲೈಕ್ ಅವ್ರು ಸರಿ ಮಾಡಿಬಿಟ್ಟು ಕೊಟ್ಟಿರೋಂಥ ರಿಪೋರ್ಟು ಇವತ್ತು ಓದಿ ನಾಳೆ ಸರಿ ಮಾಡುವಂಥದ್ದಲ್ಲ. ಸೊ ನಾವು ಜಗತ್ತನ್ನು ಸರಿ ಮಾಡಬೇಕು, ದೇಶನ ಸರಿ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಸೊ ಅದನ್ನು ಲಾಂಗ್ ಟರ್ಮ್ ಆಗಿ ನಮಗೆ ಆಬ್ಜೆಕ್ಟಿವ್ಸ್ಗಳು ಇರ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ಗಳನ್ನು ಅಚೀವ್ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ದೆನ್ ನೆಕ್ಸ್ಟ್ ಬರೋವಂಥದ್ದು ಕೀ ರೆಕಮೆಂಡೇಷನ್ಸ್. ಸೊ ಕೀ ರೆಕಮೆಂಡೇಷನ್ಸು ಏನೇನಪ್ಪ ಕೀ ರೆಕಮೆಂಡೇಷನ್ಸು ಫಿನಾನ್ಷಿಯಲ್ ಸೆಕ್ಟರ್ಸ್ ಇಂದಲ್ಲಿ ಅಂತ ನೋಡೋದಾದರೆ, ಫಸ್ಟ್ ಒಂದು ಬಂದುಬಿಟ್ಟು ಎಕ್ಸ್ಪಿಡೀಟ್ ಬ್ರಾಡ್ ರೇಂಜಿಂಗ್ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಎಕ್ಸಿಬಿಟಿಂಗ್ ಬ್ರಾಡ್ ರೇಂಜಿಂಗ್ ಬ್ಯಾಂಕಿಂಗ್ ರಿಫಾರ್ಮ್ಸ್ ಅಂತ ಬಂದಾಗ ಲೈಕ್ ಚುರುಕುಗೊಳಿಸೋದು, ಅಂದರೆ ಲೈಕ್ ಇವಾಗ ಇರೋವಂಥ ಬ್ಯಾಂಕಿಂಗು ತುಂಬಾ ಲೇಬ್ಯಾಕ್ ಇದೆ. ಆ ಬ್ಯಾಂಕಿಂಗ್ ಸೆಕ್ಟರ್ನ ನಾವೇನು ಮಾಡಬೇಕು, ಚುರುಕುಗೊಳಿಸ್ತಾ ಹೋಗಬೇಕು. ಸೊ ರೀಕ್ಯಾಪಿಟಲೈಸೇಷನ್ ಮಾಡ್ತಾ ಹೋಗಬೇಕು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳನ್ನು, ಅಂದರೆ ಗೌರ್ಮೆಂಟ್ ಬ್ಯಾಂಕ್ಸ್ಗಳು ಏನಿದಾವಲ್ವ ಅದನ್ನು ರೀಕ್ಯಾಪಿಟಲೈಸೇಷನ್ ಮಾಡ್ತಾ ಹೋಗಬೇಕು. ಎಲ್ಲಿ ಎಸೆನ್ಷಿಯಲ್ ಇದೆ ಅಲ್ಲಿ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ದೆನ್ ನೆಕ್ಸ್ಟು ಮೋರ್ ಕ್ವಾಲಿಟಿ ಕೊಡ್ತಾ ಹೋಗಬೇಕು. ಇಲ್ಲಿ ಗ್ರೇಟರ್ ಪ್ರೈವೇಟ್ ಓನರ್ಶಿಪ್ಸ್ನ ಕೊಡ್ತಾ ಹೋಗಬೇಕು. ಪಬ್ಲಿಕ್ ಬ್ಯಾಂಕ್ಸ್ಗಳಿಗೆ, ಪ್ರೈವೇಟ್ ಬ್ಯಾಂಕ್ಸ್ಗಳಿಗೆ ಜಾಸ್ತಿ ಆಪರ್ಚುನಿಟೀಸ್ ಕೊಟ್ಟಾಗ ನಮ್ಮ ಒಂದು ಬ್ಯಾಂಕಿಂಗ್ ರಿಫಾರ್ಮ್ಸ್ಗಳೇನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಮ್ಮ ಬ್ಯಾಂಕ್ಗಳು ಜಲ್ದಿ ಬೆಳೀತಾ ಹೋಗ್ತಾರೆ. ದೆನ್ ಮೋರ್ ಕಾಂಪಿಟೇಷನ್ ಥ್ರೂ ಎಂಟ್ರಿ ಆಫ್ ಅ ನ್ಯೂ ಬ್ಯಾಂಕ್ಸ್ ಆ್ಯಂಡ್ ಜನರೇಟ್ ಎ ಪ್ರೈವೇಟ್ ಓನರ್ಶಿಪ್ಸ್. ಸೊ ಇಲ್ಲಿ ಹೊಸ ಹೊಸ ಕಂಪನಿಗಳು, ಹೊಸ ಹೊಸ ಬ್ಯಾಂಕ್ಗಳು ಬರ್ತಾ ಹೋಯಿತು ಅಂತಂದರೆ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ಸೆಕೆಂಡ್ ಒಂದು ಬಂದುಬಿಟ್ಟು ಡೆವಲಪ್ ದ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್. ಸೊ ಡೆವಲಪ್ ದ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್ ಅಂತ ಬಂದಾಗ ಇಲ್ಲಿ ಕ್ವಾಂಟಿಟೇಟಿವ್ ರೆಸ್ಟ್ರಿಕ್ಷನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ದ ಕಾರ್ಪೊರೇಟ್ ಬಾಂಡ್ಸ್ ಇನ್ ದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸಚ್ ಆಸ್ ಇನ್ಶೂರೆನ್ಸ್ ಕಂಪನೀಸ್ ಆ್ಯಂಡ್ ಪೆನ್ಷನ್ ಫಂಡ್ಸ್ ಶುಡ್ ಬಿ ರಿಲ್ಯಾಕ್ಸ್ ಟು ದ ಬರ್ಡನ್ ಆಫ್ ದ ಇನ್ವೆಸ್ಟರ್ ಬೇಸ್ ಅಂತ ಕರಿತಾ ಹೋಗ್ತೀವಿ. ಸೊ ಡೆವಲಪ್ ಅ ಕಾರ್ಪೊರೇಟ್ ಬಾಂಡ್ ಅಂತ ಬಂದಾಗ ಇವಾಗ ಬ್ಯಾಂಕ್ಗಳು ಯಾರ ಜೊತೆ, ಕಾರ್ಪೊರೇಟ್ ಅಂತ ಬಂದಾಗ ಇವಾಗ ಎಷ್ಟೊಂದು ಕಂಪನಿಗಳು ಬರ್ತಾವಲ್ವಾ. ಸೊ ಕಂಪನಿ ಜೊತೆಗೆ ಒಂದು ಬಾಂಡ್ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಎಲ್ಲಿ ಎಷ್ಟನ್ನ ಖರ್ಚು ಮಾಡಬೇಕು ಅಲ್ಲಷ್ಟೇ ಖರ್ಚು ಮಾಡ್ತಾ ಹೋಗಬೇಕು. ಆಮೇಲೆ ಅವ್ರು ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಅಲ್ಲಷ್ಟೇ ಇನ್ವೆಸ್ಟ್ಗಳನ್ನು ಮಾಡ್ತಾ ಹೋಗಬೇಕು. ಜಾಸ್ತಿನೂ ಇನ್ವೆಸ್ಟ್ ಮಾಡಬಾರ್ದು, ಕಮ್ಮಿನೂ ಇನ್ವೆಸ್ಟ್ ಮಾಡಬಾರ್ದು. ಸೊ ಅವರು ಎಲ್ಲೆಲ್ಲಿ ಇನ್ವೆಸ್ಟ್ಗಳನ್ನು ಮಾಡ್ತಾ ಹೋದರೆ ಬೆಸ್ಟು ಅಂತ ನೋಡೋದಾದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತಲೇ ಕರಿತಾ ಹೋಗ್ತೀವಿ. ಅದನ್ನು ನಾವು ಇನ್ಶೂರೆನ್ಸ್ ಕಂಪನೀಸ್ ಆ್ಯಂಡ್ ಪೆನ್ಷನ್ ಫಂಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಪೆನ್ಷನ್ ಫಂಡ್ ಮತ್ತು ಇನ್ಶೂರೆನ್ಸ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ವಿ ಅಂದರೆ ನಮ್ಮ ಒಂದು ಕಾರ್ಪೊರೇಟ್ ಬಾಂಡು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬರೋವಂಥದ್ದು ಎನ್ಹಾನ್ಸ್ ಲಿಕ್ವಿಡಿಟಿ ಆ್ಯಂಡ್ ಪಾರ್ಟಿಸಿಪೇಷನ್ ಇನ್ ದ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಬಾಂಡ್ ಮಾರ್ಕೆಟ್ ಜೊತೆ ನಾವೇನು ಮಾಡ್ತಾ ಹೋಗಬೇಕು, ನಮ್ಮ ಒಂದು ಲಿಕ್ವಿಡಿಟಿನ ತೋರಿಸ್ಕೊತಾ ಹೋಗಬೇಕು. ಇಟ್ ಈಸ್ ನಥಿಂಗ್ ಬಟ್ SLR ಬರ್ತಾ ಹೋಗುತ್ತೆ, CRR ಬರ್ತಾ ಹೋಗುತ್ತೆ. ಸೊ ನಮ್ಮ SLR ಅಂತ ಬಂದಾಗ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ನಮ್ಮ ಒಂದು ಬ್ಯಾಂಕಲ್ಲಿ ನಾವು ಎಷ್ಟು ಇಟ್ಕೋತಾ ಹೋಗಬೇಕು. ದೆನ್ ಗವರ್ನಮೆಂಟ್ ಶುಡ್ ಕನ್ಸಿಡರ್ ಎ ನ್ಯೂ ಇನ್ಸ್ಟ್ರೂಮೆಂಟ್ ಸಚ್ ಆಸ್ ಇನ್ಫ್ಲೇಷನ್ ಇಂಡೆಕ್ಸ್ ಆ್ಯಂಡ್ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ಫ್ಲೇಷನನ್ನು ನಾವು ಯಾವ ರೀತಿ ನೋಡ್ತಾ ಕಮ್ಮಿ ಮಾಡ್ತಾ ಹೋಗಬೇಕು, ಮತ್ತು ನಾನು ಯಾವ ರೀತಿ ಫ್ಲೋಟಿಂಗ್ ರೇಟ್ ಬಾಂಡ್ಸ್ಗಳನ್ನು ಕೊಡ್ತಾ ಹೋಗಬೇಕು, ಅಂದರೆ ಲೈಕ್ ಪರ್ಸೆಂಟೇಜ್ಗಳನ್ನು ಕೊಡ್ತೀವಲ್ವ ಅದನ್ನು ಯಾವ ರೀತಿ ಕೊಡ್ತಾ ಹೋಗಬೇಕು. ಆಮೇಲೆ SLRನ ನಾವು ಎಷ್ಟು ಮೇಂಟೈನ್ ಮಾಡ್ತಾ ಹೋಗಬೇಕು, ಅದು RBI ಒಳಗಡೆ ಎಷ್ಟು ಆಲ್ರೆಡಿ ಇನಿಷಿಯೇಟೆಡ್ ಆಗಿದೆ. ಸೊ ಇದೆಲ್ಲ ರೀತಿಯ ಒಂದು ಲಿಕ್ವಿಡಿಟಿ, ಅಂದರೆ ನನ್ನ ಒಂದು ಕ್ಯಾಶ್ನ ಲಿಕ್ವಿಡಿಟಿನ ನನ್ನ ಒಂದು ಬಿಸ್ನೆಸ್ಸಲ್ಲಿ ನಾನು ಎಷ್ಟನ್ನ ಮೇಂಟೈನ್ ಮಾಡಬೇಕು ಅನ್ನೋಂಥದ್ದು ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಷನ್ಸ್ನ ಇದರಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಪ್ರಮೋಟ್ ಸೆಕೆಂಡರಿ ಮಾರ್ಕೆಟ್ಸ್ ಫಾರ್ ಮ್ಯಾನೇಜಿಂಗ್ ರಿಸ್ಕ್. ಸೊ ಇರೋಂಥ ರಿಸ್ಕ್ಗಳನ್ನು ನಾವೇನು ಮಾಡ್ತಾ ಹೋಗಬೇಕು, ಮ್ಯಾನೇಜ್ ಮಾಡೋದಕ್ಕೆ ಪ್ರಮೋಟ್ ಮಾಡ್ತಾ ಹೋಗಬೇಕು. ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರೆಗ್ಯುಲೇಟರಿ ಕನ್ಸ್ಟ್ರೈಂಟ್ಸ್ ದಟ್ ಹ್ಯಾವ್ ಎಲ್ಡ್ ಬ್ಯಾಕ್ ದ development of the secondary markets for edging and managing a risk should be addressed ಅಂತ ಹೇಳ್ತಾ ಹೋಗ್ತೀವಿ. ಸೊ ಇರೋಂಥ ಸೆಕೆಂಡರಿ ಮಾರ್ಕೆಟ್ಗಳನ್ನು ಮತ್ತು ಮ್ಯಾನೇಜ್ಮೆಂಟ್ಗಳನ್ನು, ರಿಸ್ಕ್ಗಳನ್ನು ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಸೊ ಯಾವ ರೀತಿ ರಿಸ್ಕ್ ಬರ್ತಾ ಹೋಗುತ್ತೆ ಅಂತಂದರೆ ಫಿನಾನ್ಸಲ್ಲಿ ಇವಾಗ ನಾವು ಲಾಸಲ್ಲಿ ಆಗ್ಬೋದು. ಸೊ ಈ ಬ್ಯಾಂಕೇ ಲಾಸಲ್ಲಿದೆ ಅಂತಂದರೆ ಅದನ್ನು ಯಾವ ರೀತಿ ರಿಸ್ಕ್ನ ಮ್ಯಾನೇಜ್ ಮಾಡ್ತಾ ಹೋಗಬೇಕು, ಅವ್ರ ಹತ್ರ ಇರೋವಂಥ ಫಿಕ್ಸ್ಡ್ ಅಸೆಟ್ಸಿಂದ ನೋಡ್ತಾ ಹೋಗಬೇಕಾ, CLRಯಿಂದ ನೋಡ್ತಾ ಹೋಗಬೇಕಾ, SLR ಇಂದ ನೋಡ್ತಾ ಹೋಗಬೇಕಾ. ಸೊ ಈ ರೀತಿಯ ಒಂದು ಇನ್ಸ್ಟ್ರಕ್ಷನ್ಸ್ಗಳಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಪ್ರೋಗ್ರಾಮ್ಸ್ಗಳು, ಅಂದರೆ ಲೈಕ್ ಯಾವ ರೀತಿ ನಾವು
ನಮಗಾಗಿರೋಂಥ ಲಾಸಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಹೋಗಬೇಕು, ರಿಸ್ಕ್ಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಹೋಗಬೇಕು ಅನ್ನೋಂಥದ್ದನ್ನ ಪ್ರಮೋಟ್ ಸೆಕೆಂಡರಿ ಮಾರ್ಕೆಟ್ ಫಾರ್ ಮ್ಯಾನೇಜಿಂಗ್ ರಿಸ್ಕ್ ಅಂತ ಕರಿತಾ ಹೋಗ್ತೀವಿ. ದೆನ್ ಸ್ಟ್ರೆಂಥನಿಂಗ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂತ ಕರಿತಾ ಹೋಗ್ತೀವಿ. ಸೊ ಇರೋವಂಥ ಫ್ರೇಮ್ವರ್ಕ್ಗಳನ್ನು ನಾವು ಯಾವ ರೀತಿ ಸ್ಟ್ರೆಂಥನ್ ಮಾಡ್ತಾ ಹೋಗಬೇಕು. ಲೈಕ್ this requires effective implementation of an insolvency of bankrupt code. So creation of resolution mechanism for failing financial institutions or consolidation of regulation across a closely connected financial markets, in addition to sustaining a momentum on increasing a financial inclusion, greater financial literacy and consumer protection are needed ಅಂತ ಹೇಳ್ತಾ ಹೋಗ್ತೀವಿ. ಸೊ ಸ್ಟ್ರೆಂಥನ್ನ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂತ ಬಂದಾಗ ಇರೋವಂಥ ಫ್ರೇಮ್ವರ್ಕ್ಗಳನ್ನು ನಾವು ಸ್ಟ್ರೆಂಥನ್ ಮಾಡ್ತಾ ಹೋಗಬೇಕು. ಅಂದರೆ ನಾನು ಯಾವ ರೀತಿ ಎಷ್ಟು ಫಿನಾನ್ಷಿಯಲ್ ಲಿಟ್ರಸಿನ ಮೇಂಟೈನ್ ಮಾಡಬೇಕು, ಯಾವ ರೀತಿ ಕನ್ಸ್ಯೂಮರ್ ಜೊತೆ ನಾನು ಎಷ್ಟು ಲೆವೆಲಲ್ಲಿ ನಾನು ಅವರಿಗೆ ಸಾಲನ ಕೊಡ್ತಾ ಹೋಗಬೇಕು, ಆಮೇಲೆ ಬ್ಯಾಂಕರಪ್ಟ್ ಎಷ್ಟು ಆಗ್ತಾ ಹೋಗಬೇಕು, ಇನ್ಸಾಲ್ವೆನ್ಸಿ ಎಷ್ಟು ಆಗ್ತಾ ಹೋಗಬೇಕು. ಸೊ ಎಲ್ಲ ಒಂದು ಇನ್ ಡೀಟೇಲ್ಡ್ ಆಗಿ ನಾವೇನು ಮಾಡ್ತಾ ಹೋಗಬೇಕು, ಇನ್ಸ್ಟಿಟ್ಯೂಷನಿನ ಫ್ರೇಮ್ವರ್ಕ್ಗಳನ್ನು ರೆಡಿ ಮಾಡ್ತಾ ಹೋಗಬೇಕು. ಮುಂದೆ ನಾನು ಹೇಗಾಗಬೇಕು, ಏನು ನನ್ನ ಖರ್ಚು ವೆಚ್ಚಗಳು ಏನು ಮಾಡ್ಕೋಬೇಕು ಅನ್ನೋಂಥದ್ದನ್ನ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಷನ್ಸ್ಗಳನ್ನ ನಾವು ಇಲ್ಲಿ ಕೊಡ್ತಾ ಹೋಗ್ತೀವಿ. ಓಕೆ ಸೊ ದೆನ್ ನೆಕ್ಸ್ಟು ಓವರ್ವ್ಯೂ ಆ್ಯಂಡ್ ಮೇನ್ ಆಬ್ಜೆಕ್ಟಿವ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಫಿನಾನ್ಷಿಯಲ್ ಸೆಕ್ಟರ್ಸಲ್ಲಿ ನಾನು ಆಗಲೇ ಹೇಳ್ದಂಗೆ ಅದು ಲಾಂಗ್ ಟರ್ಮಲ್ಲಿ ಆಬ್ಜೆಕ್ಟಿವ್ಸ್ಗಳನ್ನು ಕೊಡ್ತಾ ಹೋಗುತ್ತೆ, ಶಾರ್ಟ್ ಟರ್ಮಲ್ಲಿ ಕೊಡೋದಕ್ಕಿಂತ ಜಾಸ್ತಿಯಾಗಿ ಅಂತ ನೋಡ್ತಾ ಹೋದ್ವಿ ಅಲ್ವಾ. ಲಾಂಗ್ ಟರ್ಮಲ್ಲಿ ಇಂಡಿಯಾ ಹೇಗೆ ಬೆಳೀತಾ ಹೋಗುತ್ತೆ, ಇಂಡಿಯಾದ ಫಿನಾನ್ಷಿಯಲ್ ಸೆಕ್ಟರ್ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಯಾವ ರೀತಿ ಇರ್ತಾ ಹೋಗಬೇಕು ಅನ್ನೋಂಥದ್ದನ್ನ ಇದರಲ್ಲಿ ಹೇಳ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಇಂಡಿಯಾ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಾಮೀಸ್ ಇನ್ ದ ವರ್ಲ್ಡ್. ಸೊ ನಮಗೆ ಗೊತ್ತಿರೋ ಹಾಗೆ ನಾವು ಚೀನಾನು ಕೂಡ ಮೀರಿಸಿ ಇಂಡಿಯಾ ಇಟ್ ಈಸ್ ಏನದು ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಫಿನಾನ್ಷಿಯಲ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ಸ್ಗಳು ಯಾವ ರೀತಿ ಇರ್ತಾ ಹೋಗಬೇಕು, ಫಿನಾನ್ಷಿಯಲ್ ಸಿಸ್ಟಮ್ ಯಾವ ರೀತಿ ಇರ್ತಾ ಹೋಗಬೇಕು, ಅದನ್ನು ನಾವು ಯಾವ ರೀತಿ ಡೆವಲಪ್ ಮಾಡ್ತಾ ಹೋಗಬೇಕು ಅನ್ನೋದಕ್ಕೆ ಕೆಲವೊಂದು ಆಬ್ಜೆಕ್ಟಿವ್ಸ್ ನಿಯರ್ ಬೈ 10 ಆಬ್ಜೆಕ್ಟಿವ್ಸ್ಗಳನ್ನು ಕೊಡ್ತಾ ಹೋಗಿದ್ದಾರೆ ಫಿನಾನ್ಷಿಯಲ್ ಸೆಕ್ಟರ್ಸ್ ರಿಫಾರ್ಮ್ಸ್ ಅನ್ನೋವಂಥದ್ದು. ಏನಪ್ಪ ಅಂತ ನೋಡಿದ್ರೆ ಫಸ್ಟ್ ಒನ್, ಮೇಕಿಂಗ್ ದ ಬ್ಯಾಂಕಿಂಗ್ ಸಿಸ್ಟಮ್ ಮೋರ್ ರಿಬರ್ಸ್ಟ್ ಆ್ಯಂಡ್ ವೆಲ್ ಕ್ಯಾಪಿಟಲೈಸ್ಡ್, ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಕೆಪಾಸಿಟಿ ಟು extend credit and improving the incentives to lend to the most productive sectors of the economy. ಸೊ ಫಸ್ಟ್ ಏನಪ್ಪ ಅಂತಂದರೆ ಬ್ಯಾಂಕಿಂಗ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಗಬೇಕು, ವೆಲ್ ಕ್ಯಾಪಿಟಲೈಸ್ಡ್ ಮಾಡ್ತಾ ಹೋಗಬೇಕು. ಅಂದರೆ ಅವ್ರ ಹತ್ರ ಎಲ್ಲ ಅಸೆಟ್ಸ್ಗಳಿರೋ ಹಾಗೆ ಕ್ಯಾಪಿಟಲೈಸ್ ಮಾಡ್ತಾ ಹೋಗಬೇಕು. ಆಮೇಲೆ ಅವರ ಎಕ್ಸ್ಪ್ಯಾಂಡಿಂಗ್ ಆಫ್ ಎ ಕೆಪಾಸಿಟಿ ಆಫ್ ಕ್ರೆಡಿಟ್, ಅಂದರೆ ಅವ್ರು ಸಾಲ ಕೊಡೋದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಸಾಲನ ಜಾಸ್ತಿ ಕೊಡ್ತಾ ಹೋಗ್ತೀವಿ ಅಂತಂದರೆ ಯು ಮೇ ಆಸ್ಕ್, ಇನ್ಫ್ಲೇಷನ್ ಆಗಿಬಿಟ್ರೆ ಹೇಗೆ ಮ್ಯಾಮ್? ಸೊ ಇನ್ಫ್ಲೇಷನ್ ಆಗೋದಷ್ಟು ಲೆವೆಲ್ಗೆ ಅಂತ ಅಲ್ಲ, ಲೈಕ್ ಕನ್ಸ್ಯೂಮರ್ಸು ಆ ಸಾಲನ ತಗೊಂಡ್ಬಿಟ್ಟು ಮತ್ತೆ ಅವರು ಎಕಾನಮಿಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಕನ್ಸ್ಯೂಮರ್ಸ್ ಕೈಯೊಳಗಡೆ ಅಂದರೆ ಲೈಕ್ ಪೀಪಲ್ ಕೈಯಲ್ಲಿ ದುಡ್ಡು ಅಡ್ಡಾಡ್ತಿದೆ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಬೆನಿಫಿಷಿಯಲ್ ಪಾರ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಬ್ಯಾಂಕಿಂಗ್ ಸಿಸ್ಟಮ್ನ ರಿಬೋಸ್ಟ್ ಮಾಡುವಂಥದ್ದು, ಅಂದರೆ ಸ್ಟ್ರಾಂಗರ್ ಮಾಡುವಂಥದ್ದು. ಸೆಕೆಂಡ್ ಏನಪ್ಪ ಅಂದರೆ ಅಂದರೆ ಅದರೊಳಗಡೆ ಕ್ಯಾಪಿಟಲೈಸ್ ಮಾಡ್ತಾ ಹೋಗುವಂಥದ್ದು, ಮತ್ತು ಕೆಪಾಸಿಟಿ ಆಫ್ ಎ ಕ್ರೆಡಿಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋದು, ಅವ್ರು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು. ದೆನ್ ಇಂಪ್ರೂವಿಂಗ್ ದ ಇನ್ಸೆಂಟಿವ್ಸ್ಗಳನ್ನು ಇಂಪ್ರೂವ್ ಮಾಡ್ತಾ ಹೋಗೋದು ಫಾರ್ ದ ಪ್ರೊಡಕ್ಟಿವ್ ಸೆಕ್ಟರ್ಸ್. ಯಾರು ಪ್ರೊಡಕ್ಟನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಗವರ್ನಮೆಂಟಿಂದ ನಮಗೆ ಇವಾಗ ವುಮೆನ್ ಎಂಟ್ರಪ್ರಿನರ್ ಅಂತ ಬಂದಾಗ ಎಷ್ಟೊಂದುಗಳು ಇನ್ಸೆಂಟಿವ್ಸ್ಗಳು ಬರ್ತಾ ಹೋಗುತ್ತೆ. ಇಲ್ಲ ರೂರಲಲ್ಲಿ ನಾವು ಏನಾದರೂ ಬಿಸ್ನೆಸ್ ಮಾಡ್ತೀವಿ ಅಂತ ಬಂದಾಗ ಅಲ್ಲೂ ಕೂಡ ನಮಗೆ ಇನ್ಸೆಂಟಿವ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈ ರೀತಿ ಏನಾಗ್ತಾ ಹೋಗುತ್ತೆ, ಅದು ಬಿಲ್ಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟು, ಇನ್ಕ್ರೀಸಿಂಗ್ ದ ರೀಚ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ವಿತ್ ದ ಏಮ್ ಆಫ್ ಅಚೀವಿಂಗ್ ದ ಯೂನಿವರ್ಸಲ್ ಕವರೇಜ್ ಇನ್ ದ ಲಾಂಗ್ ಟರ್ಮ್. ಸೊ ಇನ್ಕ್ರೀಸಿಂಗ್ ದ ರೀಚ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್, ಸೊ ಬ್ಯಾಂಕಿಂಗ್ ಸರ್ವಿಸಸ್ನ ಲಾಂಗ್ ಟರ್ಮಲ್ಲಿ ಎಲ್ಲರಿಗೂ ಅಚೀವ್ ಮಾಡೋ ಹಾಗೆ ನಾವು ಏನು ಮಾಡ್ತಾ ಹೋಗಬೇಕು, ನಮ್ಮ ಬ್ಯಾಂಕಿಂಗ್ ಸರ್ವಿಸಸ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಥರ್ಡ್ ಒನ್ ಬಂದುಬಿಟ್ಟು, ಡೆವಲಪಿಂಗ್ ಎ ಲಿಕ್ವಿಡ್ ಆ್ಯಂಡ್ ಡೀಪ್ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್ ಟು ಎನೇಬಲ್ ದ ಫರ್ಮ್ಸ್ ಟು ರೈಸ್ ಡೆಟ್ at a low cost, with a view to gradually increasing the share of corporate bond markets in the financing of firms and providing an alternative to bank financing. ಸೊ ಆಗಲೇ ಕೀ ರೆಕಮೆಂಡೇಷನ್ಸಲ್ಲಿ ನೋಡ್ತಾ ಹೋದ್ವಿ ಅಲ್ವಾ. ಸೊ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್ಗಳನ್ನು ಇನ್ಕ್ರೀಸ್ ಮಾಡಬೇಕು ಅಂತ, ಸೇಮ್ ಆ್ಯಸ್ ಇಟ್ ಈಸ್. ಸೊ ಡೆವಲಪಿಂಗ್ ಅ ಲಿಕ್ವಿಡ್ ಆ್ಯಂಡ್
ಡೀಪ್ ಕಾರ್ಪೊರೇಟ್ ಬಾಂಡ್ಗಳನ್ನು ನಾವು ಡೆವಲಪ್ ಮಾಡ್ತಾ ಹೋಗಬೇಕು. ಆವಾಗ ಅವರಿಗೆ ನಾವು ಸಾಲ ಕೊಡೋದಕ್ಕೆ ಲೋ ಕಾಸ್ಟ್ ಒಳಗಡೆ ಸಾಲ ಕೊಡ್ತಾ ಹೋದ್ವಿ ಅಂತಂದರೆ ನಮಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಬಾಂಡ್ ಫಿನಾನ್ಷಿಯಲ್ ಸರ್ವಿಸಸ್ಗಳ ಜೊತೆ ಫರ್ಮ್ಸ್ ಜೊತೆಗೆ ಅವರ ಒಂದು ಬಾಂಡ್ ಆಲ್ಟರ್ನೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಜೊತೆಗೆ ಗುಡ್ ಬಾಂಡ್ ಇರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಫೋರ್ತ್ ಒಂದು ಬರುವಂಥದ್ದು ಎನ್ಹಾನ್ಸಿಂಗ್ ಅ ಲಿಕ್ವಿಡಿಟಿ ಇನ್ ದ ಗವರ್ನಮೆಂಟ್ ಡೆಟ್ ಮಾರ್ಕೆಟ್ ಆ್ಯಂಡ್ ಮೇಕಿಂಗ್ ಇಟ್ ಮೋರ್ ಅಟ್ರಾಕ್ಟಿವ್ ಟು ದ ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಎನ್ಹಾನ್ಸಿಂಗ್ ಲಿಕ್ವಿಡಿಟಿ ಇನ್ ದ ಗವರ್ನಮೆಂಟ್ ಡೆಟ್ ಮಾರ್ಕೆಟ್ ಅಂತ ಬಂದಾಗ ಲಿಕ್ವಿಡಿಟಿಗಳನ್ನು ನೋಡ್ತಾ ಹೋಗಬೇಕು. ಗವರ್ನಮೆಂಟ್ ಡೆಟ್ ಮಾರ್ಕೆಟ್ ಅಂತ ಬಂದರೆ ಗವರ್ನಮೆಂಟ್ ಒಳಗಡೆ ಮಾರ್ಕೆಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಲೈಕ್ ಇವಾಗ ಗವರ್ನಮೆಂಟಿಂದ ಸಾಲ ಕೊಡ್ತಾ ಹೋಗ್ತಾರೆ, ಎಷ್ಟೋ ಸಲ ರೈತರ ಮನ್ನ ಸಾಲ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರಲ್ವಾ. ಸೊ ಅಂಥ ಒಂದು ಗವರ್ನಮೆಂಟ್ ಡೆಟ್ಟಿನ ಮಾರ್ಕೆಟಲ್ಲಿ ಎಲ್ಲ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ, ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅಟ್ರ್ಯಾಕ್ಟ್ ಮಾಡ್ತಾ ಹೋಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿರೋ ಹಾಗೆ ಯಾರಿಗೆ ಕನ್ಸ್ಯೂಮರ್ಸ್ ರಿಲೇಟಿಂಗ್ ದ ವುಮೆನ್ ಎಂಟ್ರಪ್ರಿನರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಇಷ್ಟು ಇನ್ಸೆಂಟಿವ್ ಸಿಗ್ತಾ ಹೋಗುತ್ತೆ ಅಂತ ಇರುತ್ತೆ. ಸೊ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಜನ, ಸೊ ಅಂದರೆ ಲೈಕ್ ಇವಾಗ ನನ್ನ ಫಾದರ್ ಇಲ್ಲ ನನ್ನ ಹಸ್ಬೆಂಡ್ ಯಾರು ಇದ್ದರು ಅಂತಂದರೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನನ್ನ ಹೆಸರಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಅವರಿಗೆ ಅದೇ ರೀತಿಯಾದ ಒಂದು ಲೈಕ್ ಏನದು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇನ್ಸ್ಟಿಟ್ಯೂಷನ್ ಅವ್ರ ರಿಟೇಲ್ ಇನ್ವೆಸ್ಟರ್ಸಿಗೆ ಏನು ಮಾಡ್ತಾ ಹೋಗ್ತಾರೆ, ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅವರಿಗೆ ಏನಂತೀವಿ ಲೈಕ್ ಇಷ್ಟು ಪರ್ಸೆಂಟೇಜ್ನ ಕಮ್ಮಿ ಕೊಡೋ ಅಂಥದ್ದು, ಇಲ್ಲ ಮೋರ್ ಇನ್ಸೆಂಟಿವ್ಸ್ ಕೊಡೋ ಅಂಥದ್ದು. ಸೊ ಈ ರೀತಿ ವರ್ಕ್ಗಳು ಆಗ್ತಾ ಹೋಗುತ್ತೆ ಅಂತಂದಾಗ ಅಟ್ರ್ಯಾಕ್ಟ್ ಆಗ್ತಾ ಹೋಗ್ತಾರೆ. ದೆನ್ ಡೆವಲಪಿಂಗ್ ಮಿಸ್ಸಿಂಗ್ ಮಾರ್ಕೆಟ್ಸ್ ಲೈಕ್ ಫಿಕ್ಸ್ಡ್ ಇನ್ಕಮ್ ಡೈವರ್ಟೀಸ್ ಟು ಎಡ್ಜ್ ದ ಕ್ರೆಡಿಟ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಆಫ್ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇರೋವಂಥ ಒಂದು ಡೆವಲಪಿಂಗ್ ಮಾರ್ಕೆಟ್ಸ್, ಮಿಸ್ಸಿಂಗ್ ಮಾರ್ಕೆಟ್ಸ್ ಇರೋವಂಥ ಮಾರ್ಕೆಟ್ಸಲ್ಲಿ ಅಂದರೆ ಲೈಕ್ ಮಿಸ್ ಆಗಿರೋವಂಥ ಮಾರ್ಕೆಟ್ಸಲ್ಲಿ ಫಿಕ್ಸ್ಡ್ ಇನ್ಕಮ್ಮು ಮತ್ತು ಕ್ರೆಡಿಟ್ ಇಂಟ್ರೆಸ್ಟ್ ರೇಟ್ ರಿಸ್ಕು ಮತ್ತು ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ಗಳು ಯಾವ್ಯಾವ ಇದ್ದಾವೆ ಅದನ್ನು ನಾವು ಯಾವ ರೀತಿ ಮಾಡ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ಗಳನ್ನ ಹೇಳ್ತಾ ಹೋಗ್ತಾರೆ. ದೆನ್ ಇಂಟಿಗ್ರೇಟಿಂಗ್ ಫಿನಾನ್ಷಿಯಲ್ ಮಾರ್ಕೆಟ್ಸ್, ಸ್ಟಿಮ್ಯುಲಿಂಗ್ ರೆಗ್ಯುಲೇಷನ್ಸ್ ಆ್ಯಂಡ್ ಎಲಿಮಿನೇಟಿಂಗ್ ದ ರೆಗ್ಯುಲೇಟರಿ ಆಬ್ರಿಡ್ಜ್ ಅಂತ ಕರಿತಾ ಹೋಗ್ತೀವಿ. ಸೊ ಇಂಟಿಗ್ರೇಟಿಂಗ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ಗಳನ್ನ ನಾವು ಯಾವ ರೀತಿ ಮರ್ಜ್ ಮಾಡ್ಕೋತಾ ಹೋಗ್ತೀವಿ, ಆಮೇಲೆ ಅದರ ರೆಗ್ಯುಲೇಷನ್ಸ್ಗಳನ್ನ ನಾವು ಯಾವ ರೀತಿ ನೋಡ್ತಾ ಹೋಗ್ತೀವಿ, ಆಮೇಲೆ ರೆಗ್ಯುಲೇಟರಿ ಆರ್ಬಿಟೇಜ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ಯಾವ ರೀತಿ ಎಲಿಮಿನೇಟ್ ಮಾಡಿ ರೆಗ್ಯುಲೇಟ್ ಮಾಡ್ತಾ ಹೋಗ್ತೀವಿ ಅನ್ನೋವಂಥದ್ದನ್ನು ನೋಡ್ತಾ ಹೋಗ್ತೀವಿ. ದೆನ್ ಕ್ರಿಯೇಟಿಂಗ್ ಅ ರೋಬೋಸ್ಟ್ ಲೀಗಲ್ ಫ್ರೇಮ್ವರ್ಕ್, ಎಫೆಕ್ಟಿವ್ ಜುಡಿಷಿಯಲ್ ಅಪಾರ್ಚಸ್ ದಟ್ ಸಪೋರ್ಟ್ಸ್ ದ ಫಂಕ್ಷನಲ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಕ್ರಿಯೇಟಿಂಗ್ ಅ ರೋಬೋಸ್ಟ್ ಲೀಗಲ್ ಫ್ರೇಮ್ವರ್ಕ್ ಅಂತ ಬಂದಾಗ ಇರೋವಂಥ ಫ್ರೇಮ್ವರ್ಕ್ಗಳನ್ನು ಇನ್ನೂ ತುಂಬ ಚೆನ್ನಾಗಿ ಫ್ರೇಮ್ವರ್ಕ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ. ಅದು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ಗೆ ಹೆಲ್ಪ್ಫುಲ್ ಆಗ್ತಾ ಹೋಗಿರಬೇಕು. ದೆನ್ ನೆಕ್ಸ್ಟು ಡೆವಲಪಿಂಗ್ ಎ IT infrastructure for trading, exchanging with the capability to support trading of innovative financial products. ಸೊ ಇರುವಂಥ ಪ್ರಾಡಕ್ಟ್ಸ್ಗಳನ್ನೇ ನಾವು ಯಾವ ರೀತಿ ಡೆವಲಪ್ ಮಾಡ್ತಾ ಹೋಗಬೇಕು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನ ನಾವು ಯಾವ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು, ಇನೋವೇಟಿವ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಯಾವ ರೀತಿ ಟ್ರೇಡ್ ಮಾಡ್ತಾ ಹೋಗಬೇಕು, ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಹೋಗಬೇಕು ಅನ್ನೋಂಥದ್ದನ್ನ ಬ್ಯಾಂಕಿಂಗ್ ಸೆಕ್ಟರ್ ಒಳಗಡೆ ಅದರದ ಮೇನ್ ಆಬ್ಜೆಕ್ಟಿವ್ ಆಗಿ ತೋರಿಸ್ಕೊತಾ ಹೋಗಿದ್ದಾರೆ. ದೆನ್ ನೆಕ್ಸ್ಟು ಮೇಕಿಂಗ್ ದ ಫಿನಾನ್ಷಿಯಲ್ ಸೆಕ್ಟರ್ ಮೋರ್ ಓಪನ್ ಟು ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಟು ಎನೇಬಲ್ ಇಂಡಿಯಾ ಟು ಬಿಕಮ್ ಅ ಗ್ಲೋಬಲ್ ಫಿನಾನ್ಷಿಯಲ್ ಸೆಂಟರ್ ಇನ್ ದ ಲಾಂಗ್ ಟರ್ಮ್. ಸೊ ನಾವು ಬರೀ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಾವು ನಮ್ಮ ಒಂದು ಬ್ಯಾಂಕಿಂಗ್ ಸೆಕ್ಟರ್ಸ್ಗಳನ್ನು ವರ್ಕ್ ಮಾಡಿಸ್ಬೇಕು. ಅಲ್ಲಿಗೆ ನಾವು ಜಾಸ್ತಿ ಓಪನ್ ಮಾಡ್ತಾ ಹೋಗಬೇಕು. ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್ಗಳು ಬರೋ ಹಾಗೆ, ಅಂದರೆ ಲೈಕ್ ಬೇರೆ ದೇಶದ ಯಾರು ನಮ್ಮ ಹತ್ರ ಇನ್ವೆಸ್ಟ್ ಮಾಡೋವಂಥದ್ದು, ಇಲ್ಲ ನಮ್ಮ ಒಂದು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡೋವಂಥದ್ದು. ಸೊ ಇಂಟರ್ನ್ಯಾಷನಲ್ ಆಗಿ ನಮ್ಮ ಒಂದು ಸೆಕ್ಟರ್ಸಲ್ಲಿ ನಾವೇನು ಮಾಡ್ತಾ ಹೋಗಬೇಕು, ಫಿನಾನ್ಸ್ಗಳನ್ನು ಇನ್ವೆಸ್ಟ್ ಮಾಡೋ ಹಾಗೆ ಓಪನ್ ಆಗಿ ಇರ್ತಾ ಹೋಗಬೇಕು. ಸೊ ಯಾಕೆ ಅಂತ ಬಂದಾಗ ನಮ್ಮ ಇಂಡಿಯಾನ ಗ್ಲೋಬಲಿ ತಗೋತಾ ಹೋಗ್ಬೋದು, ಗ್ಲೋಬಲ್ ಫಿನಾನ್ಷಿಯಲ್ ಸೆಂಟರ್ ಆಗಿ ನಾವು ಲಾಂಗ್ ಟರ್ಮಲ್ಲಿ ತಗೋತಾ ಹೋಗ್ಬೋದು. ದ ನೆಕ್ಸ್ಟು ಪ್ರೊವೈಡಿಂಗ್ ಗ್ರೇಟರ್ ಆಟೋನಮಿ ಫಾರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾವು ಒಂದು ಗುಡ್ ಆಟೋನಮಿ ಕೊಡುವಂಥದ್ದು ಟು ಮೇಕ್ ಅ ಮಾನಿಟರಿ ಪಾಲಿಸಿ ಆ್ಯಂಡ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ರಿಗ್ಮಿನ್ ಮೋರ್ ಕ್ರೆಡಿಬಲ್ ಆ್ಯಂಡ್ ಸೂಟಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ಫಿನಾನ್ಷಿಯಲ್ ರಿಗಾರ್ಡಿಂಗ್ ಇರೋವಂಥದ್ದು ಆಟೋನಮಿನ ನಾವು ಯಾರು ಕೊಡ್ತಾ ಹೋಗ್ತೀವಿ, RBI. ಸೊ RBI ಹೇಗೆ ಹೇಳುತ್ತೋ, RBI ಗೈಡ್ಲೈನ್ಸ್ ಹೇಗಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ವರ್ಕ್ ಮಾಡ್ತಾ ಹೋಗುವಂಥದ್ದು. ಸೊ ಅವರು ಒಂದು ಮಾನಿಟರಿ ಪಾಲಿಸೀಸ್ಗಳನ್ನ, ಇನ್ಫ್ಲೇಷನ್ನ ಎಲ್ಲದನ್ನು ಕೂಡ ಯಾವ ರೀತಿ ಮಾಡ್ತಾ ಹೋಗ್ತಾರೆ, ಅದನ್ನು ಯಾವ ರೀತಿ ಟಾರ್ಗೆಟ್ ಮಾಡಿ ಅದನ್ನು ಸಾಲ್ವ್ ಮಾಡ್ಕೋತಾ ಹೋಗ್ತಾರೆ ಅಂತ ನೋಡುವಂಥದ್ದನ್ನು ನಾವು ಇಲ್ಲಿವರೆಗೂ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಓವರ್ವ್ಯೂ ಆ್ಯಂಡ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸೆಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಅ
ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಉಳಿದಿರೋವಂಥ ನರಸಿಂಹ ಕಮಿಟಿ 1 ಆ್ಯಂಡ್ 2 ಕರ್ಕ್ಯುಲರ್ ಕಮಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ನಾವು ಇನ್ ಡೆಪ್ತಾಗಿ ನಾಳೆ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.